ನಮಸ್ತೆ ಎಲ್ರಿಗೂ. ಹಾಯ್ ಮಾಡಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಕ್ಸ್ತ್ ಲೆಸನ್ ದ ಲಿವಿಂಗ್ ಆರ್ಗಾನಿಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಹ್ಯಾಬಿಟಾಟ್ಸ್ ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ಅವರ್ ಸರೌಂಡಿಂಗ್ಸ್ ಯಾವುದ್ಯಾವುದೆಲ್ಲ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಮೌಂಟೈನ್ಸಲ್ಲಿ ಯಾವ ಥರ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇರುತ್ತೆ, ಫಾರೆಸ್ಟಲ್ಲಿ ಯಾವ ಥರ ಇರುತ್ತೆ, ಡೆಸರ್ಟಲ್ಲಿ ಯಾವ ಥರ ಇರುತ್ತೆ, ಇದನ್ನು ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಹ್ಯಾಬಿಟಾಟ್ ಆ್ಯಂಡ್ ಅಡಾಪ್ಟೇಷನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಹ್ಯಾಬಿಟಾಟ್ ಅಂದರೆ ಆವಾಸ ಅಂತೇಳಿ. ಅಡಾಪ್ಟೇಷನ್ ಅಂದರೆ ಹೊಂದಾಣಿಕೆ. ಅಂದರೆ ಆವಾಸ ಅಂದರೆ ಯಾವ್ಯಾವ ಪ್ರಾಣಿಗಳು ಅಥವಾ ಸಸ್ಯಗಳು ಎಲ್ಲೆಲ್ಲಿ ವಾಸಿಸ್ತಿರುತ್ತೋ, ಈಗ ಮೌಂಟೈನಲ್ಲಿರ್ಬೋದು, ಹಿಮ ಪ್ರದೇಶದಲ್ಲಿರ್ಬೋದು, ಮರುಭೂಮಿಯಲ್ಲಿ, ಆ ಒಂದು ಪ್ಲೇಸನ್ನೇ ನಾವು ಆವಾಸ, ಅವು ವಾಸಿಸುವಂತಹ ಜಾಗವನ್ನು, ಪ್ಲೇಸಸ್ನೇ ನಾವು ಆವಾಸ ಅಂತೇಳಿ ಕರೆಯೋದು. ಆ್ಯಂಡ್ ಅಡಾಪ್ಟೇಷನ್ ಅಂದರೆ ಅಲ್ಲಿಗೆ ಹೇಗೆ ಹೊಂದಾಣಿಕೆ ಆಗಿರುತ್ತೆ ನೋಡೋಣ, ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತೇಳಿ. What do you find from the plants and animals listed in activity 1? ನೀವು ಲಾಸ್ಟ್ ಕ್ಲಾಸಲ್ಲಿ ಲಿಸ್ಟ್ ಮಾಡೋಕ್ಕೆ ಹೇಳಿದ್ದೆಲ್ಲ, ನೀವು ಸಹ ಈ ಟೇಬಲ್ನ ಡಿಫ್ರೆಂಟ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸನ್ನು ಟು ಎಕ್ಸಾಂಪಲ್ಸ್ನ ಮಾಡಿ ಅಂತೇಳಿ ನೀವು ಆಲ್ರೆಡಿ ಫೈಂಡ್ ಔಟ್ ಮಾಡಿರ್ತೀರಾ ಅನ್ಕೋತೀನಿ. ಆ್ಯಕ್ಟಿವಿಟಿ 1ನಲ್ಲಿ ಡಿಡ್ ಯು ಫೈಂಡ್ ಎ ಲಾರ್ಜ್ ವೆರೈಟಿ ಇನ್ ದೆಮ್? ನಿಮಗೆ ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿಗಳು ಸಿಗ್ತಾ ಅಲ್ಲಿ, ಅಂದರೆ ತುಂಬ ವೆರೈಟಿಯಾಗಿ. ಈ ಮೌಂಟೈನಲ್ಲೇ ಒಂಥರ ಓಯಸಿಸ್, ಡೆಸರ್ಟಲ್ಲಿ ಫಾರೆಸ್ಟಲ್ಲಿ, ಸಮುದ್ರದಲ್ಲಿ, ಈ ರೀತಿ ಒಂದೊಂದು ಪ್ಲೇಸಲ್ಲೂ ಒಂದೊಂದು ರೀತಿಯಾದಂತಹ ಪ್ರಾಣಿಗಳು, ಸಸ್ಯಗಳು ಬೇರೆ ಈ ಥರ ಯಾವ ರೀತಿ ಇರುತ್ತೆ ಅಂಥೇಳಿ ಮಾಡಿದ್ದೀವಿ. Look at what you have entered in the column for the desert and the column for the sea in table 9.1. ಆದರೆ ಆ ಟೇಬಲ್ನ ಒಂದ್ಸಲ ನೋಡಿ, ಫಿಲ್ ಮಾಡಿರೋಂಥ ಟೇಬಲ್ನ. ಅಲ್ಲಿ ಸೀನಲ್ಲಿ, ಸಮುದ್ರದಲ್ಲಿ, ಕಾಲಮಲ್ಲಿ ಯಾವ ಥರ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇರುತ್ತೆ. ಅಂದರೆ ಸಮುದ್ರದ ತಳಭಾಗದಲ್ಲೂ ಸಹ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇರುತ್ತೆ, ವೆರೈಟೀಸ್ ಆಫ್ ಅನಿಮಲ್ಸ್ ಇರುತ್ತೆ. ಡೆಸರ್ಟಲ್ಲೂ ಹಾಗೆ ನಾವು ನೋಡ್ತಕ್ಕಂತಹ ಅನಿಮಲ್ಸ್ಗೂ, ಅಂದರೆ ನಾವು ಯೂಶ್ವಲಿ ಹೆನ್ಸ್, ಕೋಳಿ, ಶೀಪು, ಕುರಿ, ಇಲ್ಲಿ ಹಸುಗಳು, ಇವುಗಳನ್ನ ನೋಡ್ತೀವಿ. ಡೆಸರ್ಟಲ್ಲೆಲ್ಲ ನಾವು ಅದನ್ನು ನೋಡೋಕ್ಕಾಗಲ್ಲ. ಸೀ ಲ್ಯಾಂಡಲ್ಲಿ, ಸಮುದ್ರ ಪ್ರದೇಶಗಳಲ್ಲೂ ಸ್ವಲ್ಪ ಕಷ್ಟ. ಡಿಡ್ ಯು ಲಿಸ್ಟ್ ಎ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಗಾನಿಸಮ್ಸ್ ಇನ್ ದೀಸ್ 2 ಕಾಲಮ್ಸ್? ಹಾಗಾದರೆ ಡೆಸರ್ಟ್ಗೂ ಮತ್ತು ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥ ಈ ಸಿ, ಇವೆರಡಕ್ಕೂ ಡಿಫ್ರೆಂಟ್ ಅನಿಮಲ್ಸ್ ಮತ್ತು ಪ್ಲ್ಯಾಂಟ್ಸ್ ಇದ್ದಾವೆ ಅಂತ ನೀವು ತಿಳ್ಕೊಂಡ್ರಿ ಅಲ್ಲ. ವಾಟ್ ಆರ್ ದ ಸರೌಂಡಿಂಗ್ಸ್ ಲೈಕ್ ಇನ್ ದೀಸ್ 2 ರೀಜನ್ಸ್? ಹಾಗಾದರೆ ಈ ಎರಡೂ ಪ್ರದೇಶ, ಅಂದರೆ ಡೆಸರ್ಟ್, ಮರುಭೂಮಿಯ ಸುತ್ತಮುತ್ತ, ಹಾಗೂ ಸಾಗರ, ಸಮುದ್ರದ ಸುತ್ತಮುತ್ತ ಯಾವ ರೀತಿಯಾದಂತಹ ವಾತಾವರಣವಿದೆ, ಯಾವ ರೀತಿಯಾದಂತಹ ಪ್ಲೇಸು ಅಂತೇಳಿ ನೋಡೋಣ. ಇನ್ ದ ಸಿ, ಸಮುದ್ರ ಪ್ರದೇಶದಲ್ಲಿ, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಸರೌಂಡೆಡ್ ಬೈ ಸಲೈನ್. ಸಮುದ್ರ ತೀರದಲ್ಲಿ, ಸಮುದ್ರದ ಪ್ರದೇಶದಲ್ಲಿ ಕಂಡುಬರುವಂತಹ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಸಸ್ಯ ಮತ್ತು ಪ್ರಾಣಿಗಳು ಸಾಮಾನ್ಯವಾಗಿ ಸರೌಂಡೆಡ್ ಬೈ ಯಾವುದರಿಂದ ಸುತ್ತುವರೆದಿರುತ್ತೆ? ಸಲೈನ್, ಅಂದರೆ ಸಾಲ್ಟಿ ವಾಟರ್. ಸಲೈನ್ ಅಂದರೆ ಉಪ್ಪು, ಸಾಲ್ಟಿ, ಉಪ್ಪು ನೀರಿನಿಂದ, ಅಂದರೆ ಸಮುದ್ರದ ನೀರೇ ಉಪ್ಪು ನೀರು. ಅಲ್ಲಿ ಕಂಡುಬರ್ತಕ್ಕಂಥ ಸಸ್ಯಗಳು ಉಪ್ಪು ನೀರಿಂದಲೇ ಬೆಳಿಬೇಕು, ಅಲ್ಲಿ ವಾಸಿಸುವಂತಹ ಪ್ರಾಣಿಗಳು ಸಹ ಉಪ್ಪು ನೀರಲ್ಲೇ ವಾಸ ಮಾಡಬೇಕು. ಮೋಸ್ಟ್ ಆಫ್ ದೆಮ್ ಯೂಸ್ ದ ಹೇರ್ ಡಿಸಾಲ್ವ್ಡ್ ಇನ್ ವಾಟರ್. ಈ ಸಮುದ್ರದಲ್ಲಿ ವಾಸಿಸುವಂತಹ, ಸಮುದ್ರದಲ್ಲಿ ಇರ್ತಕ್ಕಂತಹ ಸಸ್ಯಗಳು ಮತ್ತು ಪ್ರಾಣಿಗಳಿಗೂ ಸಹ ಆಮ್ಲಜನಕದ ಅವಶ್ಯಕತೆ ಇರುತ್ತೆ, ಹೇರ್. ಆದರೆ ಈ ಹೇರ್ ಎಲ್ಲಿ ಸಿಗುತ್ತೆ ಅವಕ್ಕೆ? ಡಿಸಾಲ್ವ್ಡ್ ಇನ್ ವಾಟರ್.
ನೀರಿನಲ್ಲೇ ಕರಗಿರುತ್ತೆ. ಆ ಕರಗಿರ್ತಕ್ಕಂತಹ ನೀರಿನಲ್ಲಿ ಕರಗಿರ್ತಕ್ಕಂತಹ ಗಾಳಿಯನ್ನೇ ಅವುಗಳು ಉಸಿರಾಡುತ್ತೆ. ದೇರ್ ಈಸ್ ವೆರಿ ಲಿಟಲ್ ವಾಟರ್ ಅವೈಲಬಲ್ ಇನ್ ದ ಡೆಸರ್ಟ್. ಸಮುದ್ರದಲ್ಲಿ ಈ ರೀತಿ ಆದರೆ ಡೆಸರ್ಟಿಗೆ ಬರೋಣ. ದೇರ್ ಆರ್ ಎ ವೆರಿ ಲಿಟಲ್ ವಾಟರ್. ಮರುಭೂಮಿಯಲ್ಲಿ ತುಂಬ ಕಡಿಮೆ ನೀರು ಇರುತ್ತೆ. ಅವೈಲಬಲ್ ಇನ್ ದ ಡೆಸರ್ಟ್. ಮರುಭೂಮಿಯಲ್ಲಿ ತುಂಬ ಕಡಿಮೆ ನೀರು ಕಂಡುಬರುತ್ತೆ. ಇಟ್ ಈಸ್ ವೆರಿ ಹಾಟ್ ಇನ್ ದ ಡೇ ಟೈಮ್. ಬೆಳಗಿನ ವೇಳೆ, ಡೇ ಟೈಮಲ್ಲಿ ಬೆಳಗಿನ ವೇಳೆ ತುಂಬ ಬಿಸಿಯಾದ ವಾತಾವರಣ ಕಂಡುಬರುತ್ತೆ ಮರುಭೂಮಿಯಲ್ಲಿ. ಆ್ಯಂಡ್ ವೆರಿ ಕೋಲ್ಡ್ ಅಟ್ ನೈಟ್ ಇನ್ ದ ಡೆಸರ್ಟ್. ಅದೇ ರೀತಿ ಕತ್ತಲಾಗ್ತಿದ್ದಾಗೆ ರಾತ್ರಿ ವೇಳೆಯಲ್ಲಿ ತುಂಬ ಚಳಿ ಇರುತ್ತಂತೆ ಮರುಭೂಮಿಯಲ್ಲಿ. ನೋಡಿ, ಮರುಭೂಮಿ ಅಂದರೆ ಬರೀ ಬಿಸಿ ಇರುತ್ತೆ ಅಂದ್ಕೊಂಡಿರ್ತೀವಿ, ಆದರೆ ಬೆಳಗಿನ ವೇಳೆ ತುಂಬ ಬಿಸಿಯಾದ ಗಾಳಿ ಇರುತ್ತೆ, ಬಿಸಿ ವಾತಾವರಣ. ಅದೇ ರಾತ್ರಿ ಆಗ್ತಿದ್ದಾಗೆ, ಕತ್ತಲಾಗ್ತಿದ್ದಾಗೆ, ಅಟ್ ನೈಟಲ್ಲಿ ವೆರಿ ಕೋಲ್ಡ್, ತುಂಬ ಚಳಿಯಾದ ವಾತಾವರಣವನ್ನು ಎಲ್ಲಿ ಡೆಸರ್ಟಲ್ಲಿ ಕಂಡುಬರುತ್ತೆ. ದ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಆಫ್ ದ ಡೆಸರ್ಟ್ ಲೀವ್ ಆನ್ ದ ಡೆಸರ್ಟ್ ಸಾಯಿಲ್ ಆ್ಯಂಡ್ ಬ್ರೀತ್ ಏರ್ ಫ್ರಮ್ ದ ಸರೌಂಡಿಂಗ್ಸ್. ದ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಆಫ್ ದ ಡೆಸರ್ಟ್. ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂತಹ ಸಸ್ಯ ಮತ್ತು ಪ್ರಾಣಿಗಳು ಲೀವ್ ಇನ್ ದ ಡೆಸರ್ಟ್ ಸಾಯಿಲ್. ಮರುಭೂಮಿಯಲ್ಲಿ ಕಂಡುಬರುವಂತಹ ಮಣ್ಣು. ಆ್ಯಂಡ್ ಬ್ರೀತ್ ಏರ್ ಫ್ರಮ್ ದ ಸರೌಂಡಿಂಗ್. ಆ ಮರಳಿನ ಸುತ್ತಮುತ್ತ ಇರತಕ್ಕಂತಹ ಗಾಳಿಯನ್ನು ಸೇವಿಸ್ಕೊಂಡು ಆ ಮಣ್ಣಿನಲ್ಲೇ ವಾಸ ಮಾಡುತ್ತೆ. ಅರ್ಥ ಆಯ್ತಾ? ಮರುಭೂಮಿಯ ಬಿಟ್ಟು ಎಲ್ಲ ಹೋಗೋಕ್ಕಾಗತ್ತೆ ಅಲ್ವಾ? ಆ ಮರುಭೂಮಿಯ ಪ್ರದೇಶಗಳಲ್ಲೇ ಅಲ್ಲಿರ್ತಕ್ಕಂತಹ ಸಸ್ಯ ಮತ್ತು ಪ್ರಾಣಿಗಳು ಅಲ್ಲಿರ್ತಕ್ಕಂತಹ ಗಾಳಿಯನ್ನೇ ಸೇವಿಸ್ಕೊಂಡು ಸುತ್ತಮುತ್ತಲಿರ್ತಕ್ಕಂಥ ಗಾಳಿ ಮತ್ತು ಆ ಮಣ್ಣಿನಲ್ಲೇ ವಾಸವಾಗಿ ಇರುತ್ತವೆ. ದ ಸಿ ಆ್ಯಂಡ್ ದ ಡೆಸರ್ಟ್ ಆರ್ ವೆರಿ ಡಿಫ್ರೆಂಟ್ ಸರೌಂಡಿಂಗ್ಸ್. ದ ಸಿ ಅಂದರೆ ಸಮುದ್ರಕ್ಕೂ ಆ್ಯಂಡ್ ದ ಡೆಸರ್ಟ್ ಮರುಭೂಮಿಗೂ ಇಸ್ ಎ ವೆರಿ ಡಿಫ್ರೆಂಟ್ ಸರೌಂಡಿಂಗ್. ಎರಡಕ್ಕೂ ತುಂಬ ವಿಭಿನ್ನವಾದ ವಾತಾವರಣವನ್ನು ಸುತ್ತಲಿನ ವಾತಾವರಣವನ್ನೇ ಹೊಂದಿರುತ್ತೆ. ಅಂದರೆ ಇಲ್ಲಿ ವಾತಾವರಣನೇ ಬೇರೆ, ಮರುಭೂಮಿಯಲ್ಲಿ, ಸಮುದ್ರದಲ್ಲೇ ಬೇರೆ. ಆ್ಯಂಡ್ ವಿ ಫೈಂಡ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ದೀಸ್ ಟೂ ರೀಜನ್. ಅದಲ್ಲದೆ ಕೇವಲ ಸಮುದ್ರದ ವಾತಾವರಣ ಸುತ್ತಮುತ್ತ ಸಮುದ್ರದಲ್ಲಿ ಮತ್ತು ಮರುಭೂಮಿಯ ವಾತಾವರಣ ಅಷ್ಟೇ ಅಲ್ಲ, ಅಲ್ಲಿ ಕಂಡು ಬರ್ತಕ್ಕಂತಹ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ವೆರಿ ಡಿಫ್ರೆಂಟ್, ತುಂಬ ವಿಭಿನ್ನವಾಗಿ, ಎರಡೂ ಸಹ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಕೈಂಡ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ದೀಸ್ ಟೂ ರೀಜನ್. ಈ ಎರಡೂ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂತಹ ಸಸ್ಯ ಮತ್ತು ಪ್ರಾಣಿಗಳು ತುಂಬ ವಿಭಿನ್ನವಾಗಿ ಡಿಫ್ರೆಂಟಾಗಿ ಇರುತ್ತವೆ. ಇಸಂಟ್ ಇಟ್? ಅರ್ಥ ಆಯ್ತಾ? ಲೆಟ್ ಅಸ್ ಲುಕ್ ಅಟ್ ಟೂ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಗಾನಿಸಮ್ಸ್ ಫ್ರಮ್ ದ ಡೆಸರ್ಟ್ ಆ್ಯಂಡ್ ದ ಸಿ. ಹಾಗಾದರೆ ಟೂ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಗಾನಿಸಮ್ಸ್. ಹಾಗಾದರೆ ಸಮುದ್ರದಲ್ಲಿ ಮತ್ತು ಮರುಭೂಮಿಯಲ್ಲಿ ಕಂಡುಬರುವಂತಹ ವಿವಿಧ ರೀತಿಯ ಜೀವಿಗಳು ಯಾವುದ್ಯಾವುದೆಲ್ಲ ಇದೆ ಅಂತೇಳಿ ತಿಳ್ಕೊಳ್ಳೋಣ. ಎ ಕ್ಯಾಮಲ್ ಅಂದರೆ ಒಂಟೆ. ಆ್ಯಂಡ್ ಎ ಫಿಶ್ ನೀರಿನಲ್ಲಿರುತ್ತೆ. ಕ್ಯಾಮಲ್ಲು ಮರಳಿನ ಮೇಲೆ ಇರುತ್ತೆ. ದ ಬಾಡಿ ಸ್ಟ್ರಕ್ಚರ್ ಆಫ್ ಎ ಕ್ಯಾಮಲ್ ಹೆಲ್ಪ್ಸ್ ಇಟ್ ಟು ಸರ್ವೈವ್ ಇನ್ ಡೆಸರ್ಟ್ ಕಂಡೀಷನ್ಸ್. ಏನು ಈ ಒಂಟೆ ಇದೆಯಲ್ಲ, ಆ ಒಂಟೆ ದೇಹದ ರಚನೆಯೋ ಇಲ್ಲಿದೆ ನೋಡಿ ಚಿತ್ರದಲ್ಲಿ. ಕ್ಯಾಮಲ್ದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ. ಈ ಕ್ಯಾಮಲ್ದು ಈ ಪಿಕ್ಚರ್ಸ್ ಇದೆಯಲ್ಲ, ಈ ಕ್ಯಾಮಲ್ದು ಚಿತ್ರ ಸ್ವಲ್ಪ ಬ್ಲರ್ ಆಗಿದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಚೆನ್ನಾಗಿ ಕಾಣುತ್ತೆ. ಒಂಟೆಯ ದೇಹ ಏನಾಗಿರುತ್ತೆ? The body structure of a camel helps it to survive in desert condition. ಒಂಟೆಯ ದೇಹವು ಮರುಭೂಮಿಗೆ ಹೊಂದಾಣಿಕೆಯಾಗುವಂತಹ ದೇಹ ರಚನೆಯನ್ನು ಹೊಂದಿರುತ್ತೆ. Camels have long legs which help to
ಕ್ಯಾಮೆಲ್ಸ್ ಹ್ಯಾವ್ ಲಾಂಗ್ ಲೆಗ್ಸ್. ಕ್ಯಾಮೆಲ್ಸ್ಗೆ, ಒಂಟೆಗಳಿಗೆ ಉದ್ದವಾದ ಕಾಲುಗಳು. ವಿಚ್ ಹೆಲ್ಪ್ಸ್ ಟು, ಉದ್ದವಾದ ಕಾಲುಗಳಿಗೆ ಏನಕ್ಕೆ ಸಹಾಯ ಮಾಡುತ್ತೆ? ಕೀಪ್ ದೇರ್ ಬಾಡೀಸ್ ಅವೇ ಫ್ರಮ್ ದ ಹೀಟ್ ಆಫ್ ದ ಸ್ಯಾಂಡ್. ಉದ್ದವಾದ ಕಾಲುಗಳಿರೋದ್ರಿಂದ ಒಂಟೆಗಳಿಗೆ ಆ ಮರುಭೂಮಿಯಲ್ಲಿ ಆಗುವಂತಹ ಹೀಟ್ ಆಫ್ ದ ಸ್ಯಾಂಡ್, ಮರಳಿನ ಆ ತಾಪ, ಆ ಬಿಸಿಯಿಂದ ರಕ್ಷಣೆಯನ್ನು ನೀಡೋದಕ್ಕೆ ಈ ಉದ್ದವಾದ ಕಾಲುಗಳು ಆ ದೇಹವನ್ನು ರಕ್ಷಿಸೋದಕ್ಕೆ ಸಹಾಯ ಮಾಡುತ್ತೆ. ದೇ ಎಕ್ಸರ್ಟ್ ಸ್ಮಾಲ್ ಅಮೌಂಟ್ ಆಫ್ ಯೂರಿನ್. ಅಂದರೆ ಅದರ ಬಾಡಿ ನೋಡಿ ಎತ್ತರವಾಗಿ, ಇಲ್ಲಿ ಉದ್ದವಾದ ಕಾಲುಗಳು ಈ ರೀತಿ ಇರೋದ್ರಿಂದ ಈ ಮಣ್ಣಿನಲ್ಲಿರ್ತಕ್ಕಂತಹ ಶಾಖ, ಬಿಸಿ ತಕ್ಷಣ ದೇಹಕ್ಕೆ ತಲುಪಲ್ಲ. ಈ ಕಾಲುಗಳು ಎತ್ತರವಾಗಿರೋದ್ರಿಂದ, ಉದ್ದವಾಗಿರೋದ್ರಿಂದ ದೇಹ ಮೇಲಿರುತ್ತೆ, ಮೇಲ್ಭಾಗದಲ್ಲಿ. ಹಾಗಾಗಿ ಅಷ್ಟು ಬೇಗ ಆ ದೇಹಕ್ಕೆ, ಬಾಡಿಗೆ ಬಿಸಿ ತಾಗದಂತೆ ಉದ್ದವಾದ ಕಾಲುಗಳು ಒಂಟೆಗೆ ಸಹಾಯವನ್ನು ಮಾಡುತ್ತೆ. ಆ್ಯಂಡ್ ದೆನ್ ದೇ ಎಕ್ಸರ್ಟ್ ಎ ಸ್ಮಾಲ್ ಅಮೌಂಟ್ ಆಫ್ ಯೂರಿನ್. ಈ ಒಂಟೆಗಳು ಕಡಿಮೆ ಪ್ರಮಾಣದ ಯೂರಿನ್, ಮೂತ್ರವನ್ನು ವಿಸರ್ಜಿಸುತ್ತೆ. ದೇ ಡಂಗ್ ಈಸ್ ಡ್ರೈ ಆ್ಯಂಡ್ ದೇ ಡು ನಾಟ್ ಸ್ವೆಟ್. ಅಂದರೆ ಇದರ ಡಂಗ್, ಅದರ ಕೌಡಂಗ್, ಈಗ ಅದ ಮೂತ್ರ ವಿಸರ್ಜನೆ ಮಾಡುತ್ತಲ್ಲ, ಟಾಯ್ಲೆಟ್ಗೆ ಹೋಗುತ್ತಲ್ಲ, ಅದು ತುಂಬ ಡ್ರೈ ಆಗಿರುತ್ತೆ, ತುಂಬ ಒಣಗಿದ ಆಗಿರುತ್ತೆ. ಆ್ಯಂಡ್ ದೇ ಡು ನಾಟ್ ಸ್ವೆಟ್. ಒಂಟೆಗಳು ಬೆವರುವುದಿಲ್ಲ ಅಂತೆ. ಬೆವರಿದ್ರೆ, ಸ್ವೆಟ್ ಆದರೆ ಏನಾಗುತ್ತೆ, ದೇಹದಲ್ಲಿರ್ತಕ್ಕಂತಹ ನೀರಿನ ಅಂಶ ಎಲ್ಲ ಎವಾಪ್ರೇಟ್ ಆಗಿಬಿಡುತ್ತೆ. ಹಾಗಾಗಿ ಒಂಟೆಗಳು ಬೆವರೋದಿಲ್ಲ. ಬೆವರಿದ್ರೆ ನೀರು ತುಂಬ ಹೆಚ್ಚಿಗೆ ಬೇಕಾಗುತ್ತೆ. ನಾವು ಬೆವರಿದಷ್ಟು ಹೆಚ್ಚು ನೀರು ಕುಡಿಬೇಕು ಅನಿಸುತ್ತೆ ಅಲ್ವಾ. ನಾವು ಸ್ವೆಟ್ಟೇ ಆಗಲಿಲ್ಲ, ಬೆವರ್ತಾ ಇಲ್ಲ ಅಂದರೆ ನೀರು ಬೇಕಾಗಲ್ಲ ಅಷ್ಟು. ಸೊ ಹಾಗಾಗಿ ದೇ ಡು ನಾಟ್ ಸ್ವೆಟ್, ಒಂಟೆಗಳು ಬೆವರೋದಿಲ್ಲ. ಸಿನ್ಸ್ ಕ್ಯಾಮಲ್ಸ್ ಲಾಸ್ ವೆರಿ ಲಿಟಲ್ ವಾಟರ್ ಫ್ರಮ್ ದೇರ್ ಬಾಡೀಸ್. ಅವುಗಳ ಮೂತ್ರ ಕಡಿಮೆ ಹೋಗುತ್ತೆ, ಮೂತ್ರ ವಿಸರ್ಜನೆ. ಹಾಗೆ ಅವುಗಳ ಮೂತ್ರ ತುಂಬ ಡ್ರೈ ಆಗಿರುತ್ತೆ, ಒಣಗಿರುತ್ತೆ, ಮತ್ತು ಒಂಟೆಗಳು ಬೆವರೋದಿಲ್ಲ. ಹಾಗಾಗಿ ಕ್ಯಾಮಲ್ಸ್ ಲಾಸ್ ವೆರಿ ಲಿಟಲ್ ವಾಟರ್. ಹಾಗಾಗಿ ಒಂಟೆಗಳು ಅತಿ ಕಡಿಮೆ ನೀರನ್ನು ಕಳ್ಕೊಳ್ಳುತ್ತೆ ತನ್ನ ದೇಹದಿಂದ. ದೇ ಕ್ಯಾನ್ ಲೀವ್ ಫಾರ್ ಮೆನಿ ಡೇಸ್ ವಿತೌಟ್ ವಾಟರ್. ಇದು ವೆರಿ ಇಂಪಾರ್ಟೆಂಟ್. ಒಂಟೆಗಳು ನೀರು ಇಲ್ಲದೆ ಹೋದರೂ ತುಂಬ ದಿನಗಳವರೆಗೆ ಬದುಕಬಹುದಂತೆ. ನಾವು ಒನ್ ಡೇ ಫುಲ್ ನೀರು ಕುಡಿಲಿಲ್ಲ ಅಂದರೆ ನಮಗೆ ಆಗೋದೇ ಇಲ್ಲ, ಏನೋ ಒಂಥರ ಆಗ್ತಿರುತ್ತೆ ಅಲ್ಲ, ನೀರು ಕುಡಿಬೇಕು ಅನ್ನಿಸ್ತಿರುತ್ತೆ. ಆದರೆ ಒಂಟೆಗಳು ಮರುಭೂಮಿಯಲ್ಲಿ ನೀರು ಎಲ್ಲಿ ಬೇಕಲ್ಲಿ ಸಿಗೋದಿಲ್ಲ. ಓಯಸಿಸ್ ಇಲ್ಲಿರುತ್ತೆ, ನೀರು ಎಷ್ಟೋ ಕಿಲೋಮೀಟರ್ಗಳ ದೂರದವರೆಗೆ ಹೋದ್ಮೇಲೆ ನೀರು ಸಿಗುವಂಥದ್ದು. ಹಾಗಾಗಿ ಅವುಗೆ ಬೇಕಾದಾಗೆಲ್ಲ ನೀರು ಕುಡಿಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವುಗಳು ತುಂಬ ದಿನಗಳವರೆಗೂ ನೀರು ಇಲ್ಲದೆಯೂ ಸಹ ಒಂಟೆಗಳು ಬದುಕುತ್ತವೆ. ಯಾಕಂದರೆ ಹೆಚ್ಚು ನೀರನ್ನು ಸೇವಿಸಲ್ಲ, ಅದರ ದೇಹ ನೀರನ್ನು ಹೆಚ್ಚು ಹೀರ್ಕೊಳ್ಳೋದಿಲ್ಲ. ಲೆಟ್ ಅಸ್ ಲುಕ್ ಅಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶ್. ಆಫ್ ಸಮ್ ದೀಸ್ ಆರ್ ಶೋನ್ ಇನ್ ಫಿಗರ್ 9.20. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ವೆರೈಟೀಸ್ ಆಫ್ ಫಿಶಸ್, ಡಿಫ್ರೆಂಟ್ ಟೈಪ್ಸ್ ಕೈಂಡ್ಸ್ ಆಫ್ ಫಿಶಸ್. ಇಲ್ಲೆಲ್ಲ ಇದೆ ನೋಡಿ ಚಿತ್ರದಲ್ಲಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್. ವಿವಿಧ ರೀತಿಯ ಫಿಶಸ್ಗಳು ಇಲ್ಲಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. See, there are so many kinds of fish. ವಿವಿಧ ರೀತಿಯ ಮೀನುಗಳು ಕಂಡುಬರುತ್ತೆ. ವೆರೈಟೀಸ್ ಆಫ್ ಥೌಸಂಡ್ಸ್ ಟೈಪ್ಸ್ ಆಫ್ ಫಿಶಸ್ ಇದೆ. ಈ ಬ್ಯಾಂಗ್ಳೂರ್ನಲ್ಲಿ ಮತ್ಸಾಲಯ ಎಂಬ ಒಂದು ಎಕ್ಸಿಬಿಷನ್ ಇದೆ. ಕೇವಲ ಅಲ್ಲಿ ಫಿಶಸ್ ಮಾತ್ರ ಇರುತ್ತೆ, ವೆರೈಟೀಸ್ ಆಫ್. ಎಷ್ಟು ಕಲರ್ಫುಲ್ಲು, ಎಷ್ಟು ಚೆನ್ನಾಗಿರೋ ಫಿಶಸ್ ಇದೆ. ಎಲ್ಲಾದರೂ ಒಂದ್ಸಲ ನಿಮ್ಮ ಪೇರೆಂಟ್ಸ್ ಜೊತೆ ಹೋದರೆ ಆ ಒಂದು ಮತ್ಸಾಲಯಕ್ಕೆ ಭೇಟಿ ನೀಡಿ, ತುಂಬ ನೀವು ಅದೊಂದು ಎಕ್ಸಿಬಿಷನ್ನೇ, ಫಿಶ್ ಎಕ್ಸಿಬಿಷನ್ ಥರನೇ ತುಂಬ ಚೆನ್ನಾಗಿದೆ, ನಿಮಗೆ ತುಂಬ ಎಂಜಾಯ್ ಮಾಡ್ಬೋದು. ಅಲ್ಲಿ ನೀವು ನೋಡ್ಬೋದು ಕಲರ್ಫುಲ್ಲು, ಡಿಫ್ರೆಂಟ್ ಶೇಪ್, ಡಿಫ್ರೆಂಟ್ ಇರ್ತಕ್ಕಂತಹ ಫಿಶಸ್ನ. ಬಟ್ ಡೂ ಯು ಸಿ ದಟ್ ದೇ ಆರ್ ಆಲ್ ಹ್ಯಾವ್ ಸಮಥಿಂಗ್ ಕಾಮನ್ ಅಬೌಟ್ ದೇರ್ ಶೇಪ್. ಯಾವುದೇ ವಿವಿಧ ರೀತಿಯ ವೆರೈಟೀಸ್ ಆಫ್, ವಿವಿಧ ರೀತಿಯ ಬೇರೆ ಬೇರೆ ರೀತಿಯ ಫಿಶಸ್ ಇದ್ರೂ ಅವುಗಳಲ್ಲಿ ಕಾಮನ್ ಆಗಿರ್ತಕ್ಕಂತಹ ಕ್ಯಾರೆಕ್ಟರ್ಸ್,
ನಾಟ್ ಎ ಕ್ಯಾರೆಕ್ಟರ್, ಸಮಥಿಂಗ್ ಕಾಮನ್ ಅಬೌಟ್. ಸಾಮಾನ್ಯವಾಗಿ ಎಲ್ಲ ಫಿಶಸ್ಗಳು ಅದರ ಶೇಪ್ ಆಕಾರದಲ್ಲಿ ಒಂದೇ ರೀತಿ ಇರೋದನ್ನು ನಾವು ನೋಡ್ಬೋದಾ? ಆಲ್ ದ ಒನ್ಸ್ ಶೋ ಇಯರ್ ಹ್ಯಾವ್ ದ ಸ್ಟ್ರೀಮ್ ಲೈನ್ ಶೇಪ್. ಎಲ್ಲ ಫಿಶಸ್ನ ದೇಹವು ದೋಣಿ ಆಕಾರದ ರಚನೆ ಅಲ್ವಾ? ಎಲ್ಲವೂ ಈ ರೀತಿ ದೋಣಿ ಆಕಾರದ ಸ್ಟ್ರೀಮ್ ಲೈನ್. ದೋಣಿ ಎಲ್ಲ ಮೀನುಗಳು ಸಹ ಅದರ ದೇಹ ಯಾವ ರೀತಿ ಇರುತ್ತೆ? ದೋಣಿ ಆಕಾರದ ರಚನೆಯನ್ನು ಹೊಂದಿರುತ್ತೆ. ದಟ್ ವಾಸ್ ಡಿಸ್ಕಸ್ಡ್ ಇನ್ ಚಾಪ್ಟರ್ 8. ಇನ್ನು ಹೆಚ್ಚಿಗೆ ಇದ್ರ ಬಗ್ಗೆ ಚಾಪ್ಟರ್ 8ಅಲ್ಲಿ ಡಿಸ್ಕಸ್ ಮಾಡೋಣ. ದಿಸ್ ಶೇಪ್ ಹೆಲ್ಪ್ಸ್ ದಮ್ ಮೂವ್ ಇನ್ಸೈಡ್ ವಾಟರ್. ಈ ರೀತಿ ದೋಣಿ ಆಕಾರದಲ್ಲಿ ಚೂಪಾದ ಮೂತಿ, ಬಾಡಿ ಈ ಥರ ದೋಣಿ ಆಕಾರ ಇರೋದ್ರಿಂದ ಮೀನುಗಳಿಗೆ ಅದು ನೀರಿನ ಒಳಗಡೆ ಈಜೋದಿಕ್ಕೆ, ದಿಸ್ ಶೇಪ್, ಈ ಮೀನಿನ ಆಕಾರ ಅದಕ್ಕೆ ಏನಕ್ಕೆ ಸಹಾಯ ಆಗುತ್ತೆ? ನೀರಿನ ಒಳಭಾಗಕ್ಕೆ ನೀರನ್ನು ಸೀಳಿಕೊಂಡು ನೀರಿನ ಒಳಗಡೆ ಚಲಿಸೋದಕ್ಕೆ ಅದಕ್ಕೆ ಸಹಾಯ ಆಗುತ್ತೆ. ಫಿಶ್ ಹ್ಯಾವ್ ಸ್ಲಿಪರಿ ಸ್ಕೇಲ್ಸ್ ಆನ್ ದೇರ್ ಬಾಡೀಸ್. ಫಿಶ್ ಜಾರುವ ಉರುಪುಗಳನ್ನು, ಯಾರು ಫಿಶ್ನ ನೋಡಿದ್ದೀರಾ? ಒಳ್ಳೆ ಅದ್ರ ಮೇಲೆ ನೈಸ್ ಮುಟ್ಟಿದ್ರೆ ಅದನ್ನು ಹಿಡ್ಕೊಳಕ್ಕೆ ಆಗಲ್ಲ, ಎಷ್ಟು ಬೇಗ ಜಾರೋಗುತ್ತೆ, ಒಳ್ಳೆ ಆಯಿಲ್ ಆಗಿದೆಯೇನೋ ಅದ್ರ ಮೇಲೆ ಅನ್ನೋದು. ಸ್ಲಿಪ್ಪರಿ ಸ್ಕೇಲ್ಸ್ ಜಾರುವ ಉರುಪುಗಳನ್ನು ಮೀನಿನ ದೇಹ, ಅದರ ಬಾಡಿ ಹೊಂದಿರುತ್ತೆ. ಜಾರುವ ಉರುಪುಗಳನ್ನು ಮೀನಿನ ದೇಹ ಹೊಂದಿದ್ದು, these scales protects the fish and also helps in easy movement through water. ಈ ರೀತಿಯ ಸ್ಕೇಲ್ಸ್ಗಳು, ಈ ರೀತಿಯ ಉರುಪುಗಳು, ಜಾರುವ ಉರುಪು ಹೊಂದಿರೋದ್ರಿಂದ ಈ ಮೀನಿಗೆ ಏನಕ್ಕೆ ಸಹಾಯ ಆಗುತ್ತೆ? ಈಸಿ ಮೂಮೆಂಟ್ ಥ್ರೂ ವಾಟರ್, ನೀರಿನ ಒಳಗಡೆ ಸುಲಭವಾಗಿ ಚಲಿಸಲು ಈ ಜಾರುವಂತಹ ಉರುಪುಗಳು ಮೀನಿಗೆ ಸಹಾಯಕವಾಗಿದೆ. We discussed in chapter 8 that fish have flat fins and tails that help them to change direction. ಮೀನು ಫಿಶ್ ಫ್ಲಾಟ್ ಫಿನ್ಸ್, ಮೀನಿನ ದೇಹವನ್ನು ಪಟ್ಟಿಯಾದ ಅಂದರೆ ಚಪ್ಪಟೆಯಾದಂತಹ ಈಜು ರೆಕ್ಕೆಗಳನ್ನು ಹೊಂದಿರುತ್ತೆ. ಅಂದರೆ ಫ್ಲ್ಯಾಟ್ ಎಂಡ್, ಅದು ಫ್ಲ್ಯಾಟ್ ಅಂದರೆ ಚಪ್ಪಟೆಯಾಗಿ, ತೆಳುವಾಗಿ ಚಪ್ಪಟೆಯಾದ ಫಿನ್ಸ್, ಈಜು ರೆಕ್ಕೆಗಳು. ಈಜೋದಕ್ಕೆ ರೆಕ್ಕೆಗಳು ಬೇಕಲ್ಲ, ಇಲ್ಲಿ ಇರುತ್ತೆ ನೋಡಿ. ಇದು ಫಿಶ್ ಅಂದರೆ ಈ ರೀತಿ ಈಜು ರೆಕ್ಕೆಗಳಿರುತ್ತೆ ನೋಡಿ, ಆ ಕಡೆ ಈ ಕಡೆ ಹಿಂಗೆ ಅಲ್ವಾ? ಈ ಈಜು ರೆಕ್ಕೆಗಳೇನಾಗಿರುತ್ತೆ, ಆ ನೀರಿನ ಒಳಗಡೆ ಚಲಿಸೋದಕ್ಕೆ ಫಿಶ್ಗೆ ಸಹಾಯವನ್ನು ಮಾಡುತ್ತೆ. ಅರ್ಥ ಆಯ್ತಾ? ಫ್ಲಾಟ್ ಎಂಡ್, ಅದರ ಬಾಡಿ ಫ್ಲಾಟ್ ಎಂಡ್ ಆಗಿರುತ್ತೆ. ಈ ಈಜು ರೆಕ್ಕೆಗಳನ್ನು ಹೊಂದಿರುತ್ತೆ. ಆ್ಯಂಡ್ ಟೈಲ್ ದಟ್ ಹೆಲ್ಪ್ ದ್ಯಾಮ್ ಟು ಚೇಂಜ್ ಡೈರೆಕ್ಷನ್. ಅದರ ಬಾಲ, ಈ ಚೂಪಾಗಿ ಬಾಲ ಹೊಂದಿರುತ್ತೆ ನೋಡಿ, ಹಿಂದೆ ಬಾಲ ಈ ರೀತಿ. ಇದರ ಬಾಲ ಏನು ಮಾಡುತ್ತೆ? ದಿಕ್ಕನ್ನು ನೀರಿನ ಒಳಗಡೆ ಯಾವ ದಿಕ್ಕಿನಲ್ಲಿ ಚಲಿಸಬೇಕು, ಚೇಂಜ್ ಡೈರೆಕ್ಷನ್ ಆ್ಯಂಡ್ ಕೀಪ್ ದೇರ್ ಬಾಡಿ ಬ್ಯಾಲೆನ್ಸ್ ಇನ್ ವಾಟರ್. ಯಾವ ದಿಕ್ಕಿನಲ್ಲಿ ಒಂದು ಸಮತೋಲನದಲ್ಲಿ ನೀರಿನ ಒಳಗಡೆ ಚಲಿಸಬೇಕು ಅನ್ನೋದಕ್ಕೆ ಈ ಮೀನಿನ ಬಾಲವು ಸಹಾಯವನ್ನು ಮಾಡುತ್ತೆ. ಅದರ ದೇಹವನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋ, ನೀರು ಒಳಗಡೆ ಮುಳುಗೋಗ್ಬಿಡ್ಬಾರ್ದು ಅಥವಾ ಮೇಲ್ ಬಂದ್ಬಿಡ್ಬಾರ್ದು. ಒಂದು ಬಾಡಿಯನ್ನು, ತನ್ನ ದೇಹವನ್ನು ಸಮತೋಲನದಲ್ಲಿ ಇಟ್ಕೊಂಡು ನೀರಿನ ಒಳಗಡೆ ಯಾವ ದಿಕ್ಕಿನಲ್ಲಿ ಚಲಿಸಬೇಕು ಅನ್ನೋದಕ್ಕೆ ಈ ಫ್ಲ್ಯಾಟ್ ಫಿನ್ಸ್, ಈಜು ರೆಕ್ಕೆಗಳು ಮತ್ತು ಅದರ ಮೀನಿನ ಬಾಲವು ಸಹಾಯವನ್ನು ಮಾಡುತ್ತೆ. ಅದಾಯ್ತಾ? ಗಿಲ್ಸ್, ಕಿವಿರುಗಳು, ಪ್ರೆಸೆಂಟ್ ಇನ್ ದ ಫಿಶ್ ಹೆಲ್ಪ್ ದ್ಯಾಮ್ ಟು ಯೂಸ್ ಆಕ್ಸಿಜನ್ ಡಿಸಾಲ್ವ್ಸ್ ಇನ್ ವಾಟರ್. ಗಿಲ್ಸ್ ಅಂದರೆ ಕಿವಿರುಗಳು, ಅಂದರೆ ಉಸಿರಾಟದ ಅಂಗ. ಇದು ಮೀನಿನ ಉಸಿರಾಟದ ಅಂಗ. ರೆಸ್ಪಿರೇಟರಿ ಆರ್ಗನ್ಸ್ ಇನ್ ಫಿಶ್ ಯಾವುದು? ಗಿಲ್ಸ್, ಕಿವಿರುಗಳು ಅಂತಾರೆ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ಪ್ರೆಸೆಂಟ್ ಇನ್ ದ ಫಿಶ್ ಹೆಲ್ಪ್ ದ್ಯಾಮ್ ಟು ಯೂಸ್ ಆಕ್ಸಿಜನ್ ಡಿಸಾಲ್ವ್ಸ್ ಇನ್ ವಾಟರ್. ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಹೀರ್ಕೊಂಡು ಉಸಿರಾಟ ಮಾಡೋದಕ್ಕೆ ಮೀನಿಗೆ, ಫಿಶ್ಗೆ ಈ ಗಿಲ್ಸ್, ಕಿವಿರುಗಳು ಸಹಾಯ ಮಾಡುತ್ತೆ. ಮೀನು ಸಹ ಉಸಿರಾಡಬೇಕು ನೀರೊಳಗಿದ್ರೂ ಅಲ್ವಾ? ಆದರೆ ನೀರೊಳಗೆ ಹೇಗೆ ಉಸಿರಾಡೋಕ್ಕೆ ಸಾಧ್ಯ? ನೀರಿನಲ್ಲಿ ಕರಗಿರತಕ್ಕಂತಹ ಆಮ್ಲಜನಕವನ್ನು, ದ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್, ನೀರಿನಲ್ಲಿ ಕರಗಿರೋ ಆಮ್ಲಜನಕವನ್ನು ಉಪಯೋಗಿಸ್ಕೊಂಡು ಉಸಿರಾಟ ಮಾಡೋದಕ್ಕೆ ಈ ಕಿವಿರುಗಳು, ಗಿಲ್ಸ್ ಹೆಲ್ಪ್ ಮಾಡುತ್ತೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ದೆನ್
ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಈಸಿಯಾಗಿ ಓದ್ಕೊಳ್ಳಿ. ಆ್ಯಂಡ್ ಆದಷ್ಟು ಡಿಸ್ಕಸ್ ಮಾಡಿ. ನೀವು ಅವರು ಎಲ್ಲ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ಲೇ ಲಿಸ್ಟ್ನ ಚೆಕ್ ಮಾಡಿದ್ರೆ ಒಂದು ಲೆಸನ್ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಅದೇ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Write the difference between sea and desert plants and animals. Habitat. ಸಮುದ್ರದಲ್ಲಿ ಮತ್ತು ಮರುಭೂಮಿಯಲ್ಲಿ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳ ಆವಾಸ, ಅವುಗಳನ್ನು ಡಿಫ್ರೆನ್ಸ್ ಬರೀರಿ, ವ್ಯತ್ಯಾಸ ಬರೀರಿ. ವಾಟ್ ಈಸ್ write a short note on how the desert the desert animal camels lives in desert. ಅಥವಾ explain the how the camel live in desert. ಮರುಭೂಮಿಯಲ್ಲಿ ಕ್ಯಾಮೆಲ್ ಅಂತ ಹೇಗೆ ವಾಸಿಸುತ್ತೆ ಅದರದನ್ನು ಎಕ್ಸ್ಪ್ಲೈನ್ ಮಾಡಿ. ಅದು ಇಲ್ಲಿಂದನೇ ಮಾಡಿ. ಡೆಸರ್ಟಲ್ಲಿ ಕೋಲ್ಡು ಅದೆಲ್ಲ ಇರುತ್ತೆ, ಆ್ಯಂಡ್ ಅದರ ಕಾಲುಗಳು ಉದ್ದ ಇರುತ್ತೆ. ಅದನ್ನು ಮತ್ತು ಇಲ್ಲಿ ತಗೊಳ್ಳಿ, ಕ್ಯಾಮಲ್ ಸ್ಟ್ರೆಚರ್, ದ ಬಾಡಿ ಸ್ಟ್ರೆಚರ್ ಆಫ್ ಕ್ಯಾಮಲ್, ಇಲ್ಲಿಂದ ತಗೊಳ್ಳಿ, ಆನ್ಸರ್ ಸಿಗುತ್ತೆ. ಅದೇ ರೀತಿ ರೈಟ್ ಎ ಶಾರ್ಟ್ ನೋಟ್ ಆನ್ ಹ್ಯಾಬಿಟಾಟ್ ಆಫ್ ಸೀ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್. ಸಮುದ್ರದಲ್ಲಿ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳ ಆವಾಸ ಹೇಗಿರುತ್ತೆ, ಅಲ್ಲಿ ಸಾಲ್ಟಿ ಇರುತ್ತೆ, ಅಲ್ಲಿ ಯಾವ ರೀತಿ ಡಿಸಾಲ್ವ್ ಆಗುತ್ತೆ, ಈ ಪ್ಯಾರವನ್ನು ಬರೀರಿ. ಇದು ಅದೇ ಎಕ್ಸ್ಪ್ಲೈನ್ ದ ಹೌ ಡೆಸರ್ಟ್ ಲೀವ್ ಇನ್ ಎಕ್ಸ್ಪ್ಲೈನ್ ಹೌ ದ ಕ್ಯಾಮಲ್ ಲೀವ್ ಇನ್ ಡೆಸರ್ಟ್. ಅದನ್ನಿಷ್ಟು ಬರೀಬೇಕು ನೀವು. ಕ್ಯಾಮಲ್ದು ಹೇಗೆ ವಾಸಿಸುತ್ತೆ, ಅದರ ಕಾಲುಗಳು ಹೇಗಿರುತ್ತೆ, ಅದರ ಲೈಫ್ ಸ್ಟೈಲ್ ಹೇಗೆ, ಅದಕ್ಕೆ ಅದು ಇನ್ನೊಂದಿಲ್ಲೇ ಕೊಡ್ತೀನಿ. ವೈ ದ ಕ್ಯಾಮಲ್ not drink more water in many days. ಯಾಕೆ ತುಂಬ ದಿನಗಳವರೆಗೂ ನೀರು ಕುಡಿದಾಗೆ ಕ್ಯಾಮಲ್ ಇರುತ್ತೆ, ಅದಕ್ಕೆ ಇದೇ ರೀಸನ್ನು. ದ ಅಮೌಂಟ್ ಆಫ್ ಯೂರಿನ್ ಕಡಿಮೆ ಇರುತ್ತೆ, ಡ್ರೈ, ಡಂಗ್, ನಾಟ್ ಸ್ವೆಟ್, ಇದನ್ನು ಬರೀರಿ ಆನ್ಸರು. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ how the fish helps to swim or move in water. ಮೀನು ಹೇಗೆ ಈಜೋದಿಕ್ಕೆ ಅಥವಾ ನೀರಿನ ಒಳಗೆ ಚಲಿಸೋದಿಕ್ಕೆ ಹೇಗೆ ಚಲಿಸುತ್ತೆ, ಇದನ್ನೇ ಮಾಡಿ. ದ ಫಿಶ್ ಹ್ಯಾವ್ ಫ್ಲ್ಯಾಟ್ ಫಿನ್ಸ್ ಇರುತ್ತೆ, ದ ಟೈಲ್ ಹೆಲ್ಪ್ ದೆಮ್ ಟು ಚೇಂಜ್ ಡೈರೆಕ್ಷನ್ ಟು ಕೀಪ್ ದೇರ್ ಬಾಡಿ ಬ್ಯಾಲೆನ್ಸ್ ವಾಟರ್. ಇದನ್ನು what is the respiratory organs in fish? Explain. What? ಅಷ್ಟೇ. What is the respiratory organs in fish? ಮೀನಿನ ಉಸಿರಾಟದ ಅಂಗ ಯಾವುದು ಇದೆ ಆನ್ಸರು. ಅದನ್ನು ಇದಿಷ್ಟು ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಸ್ಟಿಲ್ ಥ್ಯಾಂಕ್ ಯು.